ರೆಗ್ಯುಲರ್ ಕಸ್ಟಮರ್. ಓಕೆ ಸಕ್ಕದಾಗಿ ಮಾಡ್ತಾರೆ. ಓಕೆ 5 ಪಲ್ಯ ವರ್ಷದಿಂದ ಜೊತೆ ತಿಂದ್ರು ಮಸ್ತಾಗಿರುತ್ತೆ, ಚಟ್ನಿ ಜೊತೆ ತಿಂದ್ರು ಸಕ್ಕದಾಗಿರುತ್ತೆ. ಟ್ರೈ ಮಾಡ್ರಿ. 5 ವರ್ಷದಿಂದ ಬರ್ತಿದ್ದೀನಿ. ಮುಂಚೆ ಹೆಂಗಿದ್ದು ಟೇಸ್ಟ್ ಹಂಗೆ ಇದೆ. ದೋಸೆ ಇದು ಚೆನ್ನಾಗಿದೆ, ಸೂಪರ್ ಆಗಿದೆ. ಓಕೆ ನಾವು ಈಗ ಸುಮಾರು ಒಂದು 18 ವರ್ಷದಿಂದ ಇಲ್ಲೇ ತಿಂತಾ ಇದ್ದೀವಿ. ಫುಲ್ ಎನರ್ಜೆಟಿಕ್ ಆಗಿರೋಕ್ಕೆ ದೋಸೆ ತಿಂತಾ ಇದ್ದೀವಿ. ರುಚಿ ತುಂಬ ಚೆನ್ನಾಗಿದೆ. ವಾವ್, ಬೆಣ್ಣೆ ನೋಡಿ. ಓ ಮೈ ಗುಡ್ನೆಸ್. ಕೆಂಪು ಚಟ್ನಿ, ಮಸಾಲೆ. ಸರ್, ಈ ತೆಂಗಿನಕಾಯಿ ಚಟ್ನಿಗೆ ಏನೇನು ಹಾಕ್ತೀರಾ? ಸರ್, ನಾವು ಕಾಯಿ ಬಲ್ತಿರೋ ಕಾಯಿ, ಉಪ್ಪು, ಮೆಣಸಿಕಾಯಿ ಬಾಯ್ಲ್ ಮಾಡಿ ಹಾಕ್ತೀವಿ. ಬಾಯ್ಲ್ ಮಾಡಕ್ಕೆ. ಹಾಂ, ಓಕೆ. ಬೇರೆ ಕಾಯಿ ತುರಿಯಲ್ಲ, ಎಬ್ಬ ಹಾಕ್ತೀವಿ. ಬೆಳ್ಳುಳ್ಳಿ ಹಾಕಲ್ಲ? ಬೆಳ್ಳುಳ್ಳಿ ಗಿಳ್ಳುಳ್ಳಿ ಏನು ಹಾಕಲ್ಲ. ಶುಂಠಿ ಹಾಕಲ್ಲ? ಹಾಂ ಹಾಂ. ನಮ್ಮ ತೆಂಗಿನಕಾಯಿ ಬಲ್ತಿರೋ ಕಾಯಿ ಹಾಕಬೇಕು. ಕಾಯಿನೇ ಟೇಸ್ಟು ನಮಗೆ. ಕಾಯಿ ಚಟ್ನಿ ಗ್ರೈಂಡ್ರಿಂದ ರುಬ್ಬಬೇಕು. ಹಾಂ, ಅದರಿಂದನೇ ಟೇಸ್ಟ್. ಚಟ್ನಿ ಪುಡಿ, ಚಟ್ನಿ, ಆಲೂಗಡ್ಡೆ ಪಲ್ಯ, ವಾವ್, ತೆಂಗಿನಕಾಯಿ ಚಟ್ನಿ. ಬೆಣ್ಣೆ, ವಾವ್, ದೋಸೆನ ತಿರುವಾಕಿ ಮತ್ತೆ ಬೆಣ್ಣೆ ಹಾಕ್ತಾ ಇದಾರೆ ನೋಡಿ. ವಾವ್, ಬರೀ ಬೆಣ್ಣೆ ಅಷ್ಟೇ, ತುಪ್ಪ ಎಣ್ಣೆ ಏನಿಲ್ಲ. ಆಹಾ, ಮಸಾಲೆ, ವಾರೇ ವಾ. ಅಲ್ಲಲ್ಲ, ಚಟ್ನಿ ಪುಡಿ, ಅಲ್ಲಲ್ಲ, ಹೆಂಗೆ ಉದುರಿಸ್ತವ್ರು ನೋಡ್ರಿ. ಅಲ್ಲಲ್ಲ, ಮತ್ತೆ ಬೆಣ್ಣೆ, ವಾವ್. ಮಸಾಲೆ, ಬೆಣ್ಣೆ, ಚಟ್ನಿ ಪುಡಿ ಮೇಲೂ ಮತ್ತೆ ಬೆಣ್ಣೆ. ವಾರೇ ವಾ ಚಂದ್ರು, ಆಲೂಗಡ್ಡೆ ಪಲ್ಯ. ಉಂಡೆ ಮಾಡಿರೋ ಗಟ್ಟಿ ಚಟ್ನಿ, ತೆಂಗಿನಕಾಯಿ ಚಟ್ನಿ. ಆಹಾ, ಲೈಟಾಗಿ ನೀರಾಗಿ ಕಲಸಿರುವಂಥ ತೆಂಗಿನಕಾಯಿ ಚಟ್ನಿ. ಸೆಟ್ ದೋಸೆ 60 ರೂಪಾಯಿ ಮಾತ್ರ.
ಮಸಾಲೆ ದೋಸೆ 70 ರೂಪಾಯಿ. ಓಪನ್ ಮಸಾಲೆನೂ 70 ರೂಪಾಯಿನೇ. ಒಂದು ಕಡೆ ಬೆಣ್ಣೆ ಮಸಾಲೆ ದೋಸೆ ತೊಗೊಂಡಿದ್ರೆ ಮಗದೊಂದು ಕಡೆ ಓಪನ್ ದೋಸೆ ತೊಗೊಂಡಿದ್ದೀವಿ. ನೋಡಿ ದೋಸೆ ಸೈಜು ಯಾವ ಮಟ್ಟಕ್ಕಿದೆ ಅಂತ. ಓ ಮೈ ಗುಡ್ನೆಸ್, ನೋಡಿ ಯಾವ ಮಟ್ಟಕ್ಕಿದೆ ಅಂತ. ಬಹುಶಃ ಒಂದು ದೋಸೆ ತಿಂದ್ಬಿಟ್ರೆ ಒಂದು ದಿನ ಪೂರ್ತಿ ಊಟ ಮಾಡೋದು ಬೇಡ ಅನಿಸುತ್ತೆ, ಆ ಮಟ್ಟಕ್ಕಿದೆ ಸ್ಟಫಿಂಗು. ಈ ಕಡೆ ಮಸಾಲೆ ದೋಸೆ ನೋಡಿ, ಒಳಗಡೆ ಎಲ್ಲ ಲೈಟಾಗಿ ಮಸಾಲೆ ಹಾಕಿ ಬೆಣ್ಣೆಯಲ್ಲೇ ರೋಸ್ಟ್ ಮಾಡಿ ಆಲೂಗಡ್ಡೆ ಪಲ್ಯ ಇಟ್ಟು ಕೊಟ್ಟಿರೋ ಅಂಥದ್ದು, ತೆಳ್ಳಗಿರುವಂಥ ಚಟ್ನಿ ಜೊತೆಗೆ. ಮೊದಲು ಓಪನ್ ದೋಸೆ ಸೀದಾ ಟೆಕ್ಸ್ಚರ್ ಯಾವ ಥರ ಇದೆ ಅಂತ. ಓ ಮೈ ಗುಡ್ನೆಸ್, ಏನಿಲ್ಲ, ದಪ್ಪ ಇದ್ರೂ ದೋಸೆ ಯಾವ ಮಟ್ಟಕ್ಕೆ ರೋಸ್ಟ್ ಆಗಿದೆ ಅಂತ ನೋಡಿ. ಫುಲ್ ವಿಡಿಯೋ ನೋಡೋರಿಗೆ ಚರ್ಸ್ ಐ ಲವ್ ಯು ಅಂತ ಹೇಳ್ತಾ, ಬರೀ ಚಟ್ನಿ ನೆಂಚ್ಕೊಳ್ದೆ ಪುಡಿ ಹಾಕಿರೋಂಥ ಈ ಓಪನ್ ದೋಸೆ. ಆ ಪುಡಿ ಫ್ಲೇವರೇ ತುಂಬ ಡಿಫ್ರೆಂಟ್ ಆಗಿದೆ ಕಣ್ರಿ. ನಮ್ಮ ಬೆಂಗಳೂರಲ್ಲಿ ಸುಮಾರು ಹೋಟ್ಲುಗಳಲ್ಲಿ ಪುಡಿ ದೋಸೆ ಏನು ಮಾಡ್ತಾರಲ್ಲ ಆ ಥರ ಇಲ್ಲ, ಈ ದೋಸೆ ತುಂಬ ವಿಭಿನ್ನವಾಗಿದೆ ಅಂತ ಹೇಳ್ಬೋದು. ಇಲ್ಲ, ನಿಜ ಹೇಳಬೇಕು ಅಂತಂದರೆ ಈ ಪುಡಿ ಲವರ್ಸ್ಗೆ ಈ ಚಟ್ನಿ ಆ್ಯಂಡ್ ಪಲ್ಯ ಅಗತ್ಯನೇ ಇರಲ್ಲ. ಈ ಪುಡಿ ಜೊತೆಗೆ ಬೆಣ್ಣೆ ಹಾಕಿರೋಂಥ ಈ ದೋಸೆನ ಹಂಗೆ ತಿಂದ್ಬಿಡ್ಬೋದು. ನನಗೆ ಪುಡಿ ಇಷ್ಟ ನಿಜ, ಆದರೆ ಈ ಉಂಡೆ ಥರ ಮಾಡಿಕೊಟ್ರಂಥ ಈ ಗಟ್ಟಿ ಚಟ್ನಿ ಜೊತೆಗೆ ಈ ದೋಸೆ ಹಿಂಗೆ ತಗೊಂಡು ಸಿಕ್ಕಾಪಟ್ಟೆ ಒಣ ಕೊಬ್ಬರಿ, ಮೆಣಸಿನ್ಕಾಯಿ, ಉಪ್ಪು ಹಾಕಿ ಮಾಡಿರುವಂಥ ಈ ತೆಂಗಿನಕಾಯಿ ಚಟ್ನಿ ಇದೆಯಲ್ಲ, ವೆರಿ ಯೂನಿಕ್ ಅಂತ ಹೇಳ್ಬೋದು. ತುಂಬ ಅಮೋಘವಾಗಿದೆ, ತುಂಬ ಖಾರ ಏನಿಲ್ಲ, ಬಟ್ ರುಚಿಯಂತೂ ಖಂಡಿತ ಇದೆ ಅನ್ಬೋದು. ಯಾಕಪ್ಪ ಅಂದರೆ ಈ ಗಟ್ಟಿ ಚಟ್ನಿ ಜೊತೆಗೆ ಈ ಬೆಣ್ಣೆ ಹಾಕಿರುವಂಥ ಪುಡಿ ದೋಸೆ, ಓಪನ್ ದೋಸೆ ತಿಂತಿದ್ರೆ, ಓಪನ್ ಆಗಿ ಹೇಳ್ತೀನಿ, ಓಪನ್ ಪುಡಿ ದೋಸೆ ಬಿಂದಾಸ್ ಆಗಿದೆ ಕಣ್ರಿ. ಈಗ ಓಪನ್ ಪುಡಿ ದೋಸೆ ತಿಂದಾಯಿತು, ಮಸಾಲೆ ದೋಸೆ ಸರದಿ. ಹೇಗಿದೆ ಮಸಾಲೆ ದೋಸೆ? ಮೇಲ್ಗಡೆ ಎಲ್ಲ ಫುಲ್ಲು ಕ್ರಿಸ್ಪಿಯಾಗಿದೆ, ಸೀದ್ಸಿಲ್ಲ ದೋಸೆನ ಹಿಂಗೆ ತಗೊಂಡು ಈ ಚಟ್ನಿ ಜೊತೆಗೆ ತಿಂತೀರ. ಆ ಕೆಂಪು ಮಸಾಲೆಯ ರುಚಿ ಒಂದು ಕಡೆ ಮಸ್ತಾಗಿದ್ದರೆ, ಕೆಂಪು ಮಸಾಲೆ ಜೊತೆಗೆ ಈ ಲೈಟಾಗೆ ನೀರು ಹಾಕಿರುವಂಥ ಚಟ್ನಿ ತಿಂತಿದ್ರೆ ಚಟ್ನಿಗೂ, ಮಸಾಲೆಗೂ, ಬೆಣ್ಣೆಗೂ, ದೋಸೆಗೂ ರುಚಿ ಮಸ್ತ್ ಗುರು. ಫೈನಲಿ ದೋಸೆ ಚಟ್ನಿ ಎಲ್ಲ ತಿಂದಾಯಿತು, ಪುಡಿನೂ ತಿಂದಾಯಿತು, ಆಲೂಗಡ್ಡೆ ಪಲ್ಯ ತಿಂದಿಲ್ಲ ಅಂದರೆ ಆಲೂಗಡ್ಡೆಗೆ ಬೇಜಾರಾಗಲ್ವಾ. ಫೈನಲಿ ಆಲೂಗಡ್ಡೆನ ಒಂಚೂರು ಹಿಂಗೆ ತಗೊಂಡು ಚಟ್ನಿ ಜೊತೆ ಹಿಂಗೆ ನೆಂಚ್ಕೊಂಡು ಫುಲ್ ವಿಡಿಯೋ ನೋಡೋರಿಗೆ, ಕಮೆಂಟ್ ಮಾಡೋರಿಗೆ ಯಾವತ್ತಿಗೂ ನೀವೇ ನನ್ನ ಧೈರ್ಯ, ನೀವೇ ನನ್ನ ಪ್ರೀತಿ, ನೀವೇ ನನ್ನ ಉತ್ಸಾಹ ಅಂತ ಹೇಳ್ತಾ, ಆಲೂಗಡ್ಡೆ ಪಲ್ಯ ಯಾವ ಮಟ್ಟಿಗೆ ಬೇಯಿಸಿದಾರೆ ನೋಡಿ. ಆಲೂಗಡ್ಡೆ ಪಲ್ಯಕ್ಕೂ ಅಷ್ಟೇ, ಉಪ್ಪನ್ನು ಲೈಟಾಗಿ ಮೆಣಸಿನ್ಕಾಯಿನ ರುಬ್ಬಿ ಹಾಕಿರುವಂಥದ್ದು, ಈರುಳ್ಳಿ ಏನೂ ಹಾಕಿಲ್ಲ ಈ ಆಲೂಗಡ್ಡೆ ಪಲ್ಯಕ್ಕೆ. ಬಟ್ ಆಲೂಗಡ್ಡೆ ಚೆನ್ನಾಗಿ ಬೆಂದಿರೋದ್ರಿಂದ ವಾಯು ಅಂತ ಯಾರೂ ಹೇಳಲ್ಲ. ದೋಸೆ ಜೊತೆಗೆ ಆಲೂಗಡ್ಡೆ ಪಲ್ಯನ ಹಿಂಗೆ ತಗೊಂಡು ತಿಂತೀರ. ಪುಡಿ ದೋಸೆನೇ ಆಗಿರಲಿ, ಬೆಣ್ಣೆ ಹಾಕಿರುವಂಥ ಮಸಾಲೆ ದೋಸೆನೇ ಆಗಿರಲಿ, ನಾನಲ್ಲ ನೀವು ತಿಂದಮೇಲೆ ಹೇಳ್ತೀರಾ ಏನಂತ, ಅಮೋಘ, ಅದ್ಭುತವಾಗಿದೆ ಅಂತ. ಖಂಡಿತವಾಗ್ಲೂ ಈ ದೋಸೆನ ಪ್ರತಿಯೊಬ್ಬರೂ, ಮಕ್ಕಳಿಂದ, ಯುವಕರಿಂದ, ಆಂಟಿಯರಿಂದ, ತುಂಟಿಯರಿಂದ ಪ್ರತಿಯೊಬ್ಬರು ಬಂದು ತಿನ್ಬೋದು ಈ ಅದ್ಭುತವಾದಂಥ ಬೆಣ್ಣೆ ಹಾಕಿರೋ ಮಸಾಲೆ ದೋಸೆ ವಿತ್ ದ ಗಟ್ಟಿ ಚಟ್ನಿ, ಒಗ್ಗರಣೆ ಹಾಕದೇ ಇರೋವಂಥ, ಅರ್ಶಿನ ಹಳದಿ ಹಾಕದೇ ಇರೋವಂಥ ಆಲೂಗಡ್ಡೆ ಪಲ್ಯ ಅಂತೂ ಎಕ್ಸ್ಟ್ರಾರ್ಡ್ನರಿ. ಏನು ತೊಗೊಂಡಿರುತ್ತೋ? ಓಪನ್ ದೋಸೆ ತೊಗೊಂಡಿದ್ದೀನಿ. ರುಚಿ ಎಲ್ಲ ಚೆನ್ನಾಗೇ ಇದೆ. ಅದು ಪುಡಿ ಒಂಚೂರು
ಜಾಸ್ತಿ ಟೇಸ್ಟ್ ಕೊಡುತ್ತೆ ದೋಸೆಗೆ. ಮನೇಲಿ ಅಮ್ಮ ಈ ಥರ ಮಾಡ್ತಾರ ದೋಸೆ? ಅಂದರೆ ಮಾಡ್ತಾರೆ ಪುಡಿ ಹಾಕ್ಬಿಟ್ಟು, ಅದೇ ಏನಂತೀವಿ ಇದು ಬರುತ್ತಲ್ಲ ಚಟ್ನಿ ಪುಡಿ ಅಂತ, ಆದರೆ ಇದರಷ್ಟು ಟೇಸ್ಟ್ ಇರಲ್ಲ ಪುಡಿ. ಅಮ್ಮನ ಬಿಟ್ಟು ಕೊಟ್ಬಿಟ್ರಲ್ಲ ನೀವು. ಹೇಗಿದೆ ಬ್ರದರ್ ರುಚಿ? Classic. ಟೇಸ್ಟ್, ರೆಗ್ಯುಲರ್ ಕಸ್ಟಮರ್ ಓಕೆ ಸಕ್ಕದಾಗಿ ಮಾಡ್ತಾರೆ. ಓಕೆ 5 ಪಲ್ಯ ವರ್ಷದಿಂದ ಜೊತೆ ತಿಂದ್ರು ಮಸ್ತಾಗಿರುತ್ತೆ, ಚಟ್ನಿ ಜೊತೆ ತಿಂದ್ರು ಸಕ್ಕದಾಗಿರುತ್ತೆ. ಟ್ರೈ ಮಾಡ್ರಿ. 5 ವರ್ಷದಿಂದ ಬರ್ತಿದೀನಿ. ಮುಂಚೆ ಹೆಂಗಿದ್ದೋ ಟೇಸ್ಟ್ ಹಂಗೆ ಇದೆ. ಈ ದೋಸೆಗೆ ಪುಡಿ ಚಂದನ, ಮಸಾಲೆ ಚಂದನ, ಪಲ್ಯ ಚಂದನ, ಚಟ್ನಿ ಚಂದನ? ಚಟ್ನಿ ಚಂದ, ಚಟ್ನಿ ಚಂದ, ಖಾರವಾಗಿರುತ್ತೆ. ಎಲ್ಲಾದ್ರೂ ಟ್ರೈ ಮಾಡಿ, ಎಲ್ಲ ಚಂದ, ಎಲ್ಲ ಚಂದ. ಎಲ್ಲ ಚಂದ. ದೋಸೆನೂ ಚೆನ್ನಾಗಿದೆ, ಬೆಣ್ಣೆ ಗಿಣ್ಣೆ ಹಾಕಿ ಚೆನ್ನಾಗಿ ಮಾಡಿ. ತೆಂಗಿನಕಾಯಿ ಚಟ್ನಿ ಭಾಳ ತುಂಬ ಟೇಸ್ಟ್ ಇದೆ. ಏನು ತೊಗೊಂಡ್ರಿ ಅಣ್ಣ ಅವತ್ತು? ಬೆಣ್ಣೆಕಾಲಿ ಹೇಗಿದೆ ಅಣ್ಣ ರುಚಿ? ರುಚಿ ತುಂಬ ಚೆನ್ನಾಗಿದೆ ಸರ್, ರುಚಿ ಚೆನ್ನಾಗಿದೆಯಾ? ತುಂಬ ಚೆನ್ನಾಗಿದೆ. ಫಸ್ಟ್ ಟೈಮ್ ಬರ್ತಾ ಇದ್ದೀರಾ? ಇಲ್ಲ ಸರ್, ನಾವು ರೆಗ್ಯುಲರ್ ಇಲ್ಲೇನೆ ರೆಗ್ಯುಲರ್ ಬರ್ತಾ ಇರ್ತೀರಾ? ರೆಗ್ಯುಲರ್ ಬರ್ತಾ ಇರ್ತೀನಿ. ಒಂದು 8 ವರ್ಷದಿಂದ ಬರ್ತಾ ಇದ್ದೀನಿ. ಅವತ್ತಿದ್ದ ರುಚಿ ಇವತ್ತಿಗೂ ಇದೆಯಾ ಅಣ್ಣ? ಸೇಮ್ ಇದೆ ಸರ್. ಅಣ್ಣ ನಮಸ್ಕಾರ. ನಮಸ್ತೆ. ನಮ್ಮ ಹೆಸರು? ಶಿವಾನಂದ್ ಅಂತ. ಎಷ್ಟು ವರ್ಷದಿಂದ ಮಾಡ್ಕೊಂಡಿದ್ದೀರಾ ಅಣ್ಣ ಇದು? ಅದು 22 ವರ್ಷದಿಂದ ನಡೆಸ್ತಾ ಇದೀವಿ ಇಲ್ಲಿ ಬೆಣ್ಣೆ ದೋಸೆ ಹೋಟ್ಲು. ಓಕೆ. ಎಲ್ಲವೂ ಅದ್ಭುತವಾಗಿದೆ, ಬರೀ ಬೆಣ್ಣೆ ಹಾಕಿ ಮಾಡ್ತಿರೋದು. ಹೌದು ಹೌದು ಬಹಳ ಸೊಗಸಾಗಿದೆ. ಹೌದು. ಬೆಳಿಗ್ಗೆ ಎಷ್ಟು ಗಂಟೆಗೆ ಓಪನ್ ನಿಮ್ಮ ಅಂಗಡಿ? ಮಾರ್ನಿಂಗ್ 7ಗೆ ಓಪನ್ ಆಗುತ್ತೆ, ನೈಟ್ 10 ಗಂಟೆವರೆಗೂ ಇರುತ್ತೆ. ಕ್ಲೋಸ್ ಏನು ಮಾಡೋದಿಲ್ಲ. ಕ್ಲೋಸೇ ಮಾಡಲ್ಲ, ಹಾಂ ಕಂಟಿನ್ಯೂ ಇರುತ್ತೆ. ಕಂಟಿನ್ಯೂ. ರಜೆ ದಿನ ಯಾವತ್ತಾರ ಇದೆಯಾ? ರಜೆ ಏನಿಲ್ಲ, ರಜೆ ಏನು ಯಾವತ್ತೂ ಮಾಡೋದಿಲ್ಲ. ನಿಮ್ಮ ಹೋಟ್ಲು ಬರಬೇಕು ಅಂದ್ರೆ ಹೇಗಣ್ಣ ಬರಬೇಕು? ಇಲ್ಲಿ 8 9 ಬಸವೇಶ್ವರ ಏರ್ಟೆಲ್ ಆಫೀಸ್ ಅಂದರೆ ಯಾರು ಹೇಳ್ತಾರೆ, ಅಲ್ಲಿಂದ ಇಲ್ಲಿ ಬಂದು ಅದು ಆಪೋಸಿಟ್ ರೋಡಲ್ಲೇ ಡೌನ್ ಬಂದರೆ ಆಗುತ್ತೆ. ಶನಿವಾರ ಭಾನುವಾರ ಆದರೆ ನಿಮ್ಮ ಹೋಟ್ಲಲ್ಲಿ ಬಂದು ನಿಂತ್ಕೊಳ್ಳೋಕ್ಕೂ ಜಾಗ ಇರಲ್ಲ. ಆ ಟೈಮಲ್ಲಿ ಏನು ಮಾಡ್ತೀರಿ ಸರ್? ಅದು ಶನಿವಾರ ಭಾನುವಾರ ಫುಲ್ ಕ್ರೌಡ್ ಇರುತ್ತೆ, ಆನ್ಲೈನು ಎಲ್ಲ ಸಿಕ್ಕಾಬಟ್ಟೆ ಹೋಗುತ್ತೆ. ಟೋಕನ್ ನಂಬರ್ ಹಾಕಿ ದೋಸೆ ಕೊಡ್ತೀವಿ. ನಮ್ಮಲ್ಲಿ 1 ಅವರು ಅರ್ಧ ಗಂಟೆ 1 ಅವರ್ ವೆಯ್ಟ್ ಮಾಡಿ ದೋಸೆ ತಿಂತಾರೆ. ತುಂಬ ಫೇಮಸ್ ಇದೆ ಈ ಸರೌಂಡಿಂಗಲ್ಲಿ. ಬೆಣ್ಣೆ ದೋಸೆ 8 ಮೇನ್ ಬೆಣ್ಣೆ ದೋಸೆ ಅಂದರೆ ಗೊತ್ತಿರೋರೇ ಇರೋದಿಲ್ಲ, ಎಲ್ಲ ಬಂದು ಟೇಸ್ಟ್ ಮಾಡಿ ಹೋಗಿರ್ತಾರೆ. ಒಬ್ಬರಿಂದ ಒಬ್ರಿಗೆ 20 ಇಯರ್ಸ್ ಅಂತ ಎಲ್ಲ ಕಡೆನೂ ಇದಾಗಿದೆ. ಅದರಿಂದ ನಮಗೆ ತುಂಬ ಇದಾಗಿದೆ. ಇಲ್ಲಿ ಬೇಜಾನ್ ಫಿಲಿಮ್ ಆಕ್ಟ್ರು, ಶರಣ್ ಸಾರು, ಶ್ರುತಿ ಮೇಡಮ್ಮು, ಎಸ್ ನಾರಾಯಣ್ ಸರ್ ಅವರ ಸನ್ಸ್ ಅವರೆಲ್ಲ ಬಂದು ತಿಂದು ಹೋಗ್ತಾರೆ. ಬೇಜಾನ್ ಅವಾಗಿನ ರಾಶಿಕಾ ರಂಗನಾಥ್ ಇವರೆಲ್ಲ ಬಂದು ಹೋಗ್ತಾರೆ, ಫಿಲಿಮ್ ಆಕ್ಟರೆಲ್ಲ ಬಂದು ತಿಂದು ಹೋಗಿದ್ದಾರೆ. ಈಗ ನೀವು ಬಂದಿದ್ದೀರಾ, ನೀವು ಟೇಸ್ಟ್ ಮಾಡಿ ಹೋಗ್ತೀರಾ. ಬಹಳ ಅದ್ಭುತವಾದ ರುಚಿ ಕೊಡ್ತಿದ್ದೀರಾ ನಿಮಗೆ, ನಿಮ್ಮ ಕುಟುಂಬದವರಿಗೆ, ಪರಿವಾರಕ್ಕೆ ಒಳ್ಳೆಯದಾಗಿ.